ನಮ್ಮಪ್ಪ ಇವ್ರಿಗೆ ಕೇಳಿದಷ್ಟ ವರದಕ್ಷಿಣೆ ಕೊಟ್ಟ, ಇಷ್ಟು ದೊಡ್ಡ ಮನೆ ಹಾಕಿಸ್ಕೊಟ್ಟ, ನನ್ನ ಗಂಡಗ ನೌಕರಿ ಹಿಡಿಸ್ಕೊಟ್ಟ. ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗ ಆತಿ ಮನ್ಯಾಗ. ನಾನು ನನ್ನ ಮನ್ಯಾಗ ಫುಲ್ ಹಾಯಾಗಿ ಬೆಳೆದಕಿ ಈ ಮನೆಗೆ ಬಂದ ನಾನೊಂದು ಜೀತದ ಆಳಾಗೀನಿ. ನನ್ನ ಗಂಡ ನೋಡಿದ್ರೆ ಬರೀ ಆಫೀಸ್ ಅಂತ ಬಡ್ಕೋತಾನೆ. ನನ್ನ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಳಂಗಿಲ್ಲ. ಲೇ, ಡ್ಯೂಟಿಗೆ ಹೋಗುವಾಗ ಒಂದ್ ದಿವ್ಸ ನಕ್ಕೋತ ಕಳಸ. ಯಾವತ್ತು ಉರುಗ್ಮುತ್ತಿ ದುರ್ಗುಣ್ಗಿತ್ತೆ ಹಮ್ಮತ್ ಮಾತಾಡ್ಬೇಡಿ. ಏನ್ ತ್ರಾಸ ಐತಿ ಮನ್ಯಾಗ ಇವತ್ತ? ಹೊಂಟ್ರೇನಲ್ಲ ಬಗಲಿ ಬ್ಯಾ ಹಾಕೊಂಡ್ ಆಫೀಸ್ ಅಂತ ಹೇಳಿ ಮನ್ಯಾಗ ಒಂದ್ ಸ್ವಲ್ಪ ನನ್ನ ಬಗ್ಗೆ ಕೇರ್ ತಗೋತೀರಿ ನೀವು? ಲೇ, ನೀನು ಬದಲ್ ಕೇರ್ ತಗೊಂಡ್, ನೀ ನನ್ನ ಆರೋಗ್ಯದ ಬದಲ್ ಕೇರ್ ತಗೊಂಡ್ ಮನ್ಯಾಗ ಕೂತೀವಿ ಅಂದ್ರ 6 ಕ್ಷಣ ಅದೀವ್ ಮನ್ಯಾಗ. ಹಿಟ್ಟು ತಿನ್ನೋ ಬದಲ್ಲ ಮಣ್ಣು ತಿನ್ಬೇಕಾಕೈತಿ. ದುಡ್ದಾಗಲ್ಲನ ಸಂಬಳ ಬರೋದು ತಿಂಗಳಿಗೊಮ್ಮೆ. ಅಲ್ರಿ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ನಮ್ಮ ಮದುವೆ ಎಷ್ಟ್ ತಿಂಗಳಾಯ್ತ್ರಿ? ಒಂದ್ 6 ತಿಂಗಳು ಆಗಿರ್ಬೋದು. ಅಲ್ರಿ ಮದುವೆ ಆಗಿ 6 ತಿಂಗಳದಾಗ ನಾನು 8 ಸಾರಿ ನೀವು ಶಾಪಿಂಗ್ ಕರ್ಕೊಂಡು ಹೋಗಿರಿ? ಎಷ್ಟ್ ಪಿಕ್ಚರ್ ತೋರಿಸಿರಿ ನೀವು ನನಗೆ? ಹಬ್ಬಬ್ಬ ಅಂದ್ರೆ ನಿನ್ನ 3ರಿಂದ 4 ಸಿನಿಮಾ ಕರ್ಕೊಂಡು ಹೋಗಿರ್ಬೇಕು. ಏನೈತಿ ಈಗ? 6 ತಿಂಗಳದಾಗ 3 ಸಿನಿಮಾ ತೋರಿಸಿರಿ ನೀವು. ನಮ್ಮ ಅಪ್ಪನ ಮನೆಯಾಗಿದ್ದಾಗ ಡೈಲಿ ನಾನು ನೈಟ್ ಸಿನಿಮಾ ನೋಡ್ಕೊಂಡ್ ಬಂದ ಹೋಟೆಲ್ ಊಟ ಮಾಡ್ಕೊಂಡ್ ಬಂದ್ ಮನ್ಯಾಗ ಮನ್ಕೋತಿದ್ನಿ ನಾನು. ನನಗೆ ಗೊತ್ತೈತಿ ನಿಮ್ಮ ಅಪ್ಪನ ಮನೆ ಮಹಾರಾಣಿ ಹಂಗೆ ಬೆಳೆದೈತಿ ನೀನು. ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಾನು ಮದುವೆಯಾಗಿ ನಿನಗೆ ಯಾವುದೂ ಕೊರತೆ ಬರಲ್ಲಂಗೆ ನೋಡ್ಕೋತಾನಂತ ನಾನು ಮಾತು ಕೊಡ್ತೀನಿ ಅಂದ ಬಳಕ ತಪ್ಸಕ್ಕೆ ಸಾಧ್ಯ ಇಲ್ಲ. ನೋಡು, ಇವತ್ತ ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟರೊಳಗೆ ನೀನು ರೆಡಿ ಆಗು. ಹೊರಗಡೆ ಹೋಗಿ ಊಟ ಮಾಡಿ ನೀ ಹೇಳಿದ ಪಿಕ್ಚರ್ ನೋಡ್ಕೊಂಡು ಹಾಯಾಗಿ ಬರೋಣ. ಇದಕ್ಕೇನಂತಿ? ರೀ, ಈ ಮಾತು ನೀವ್ ಹೇಳಕತ್ತೀರೇನ? ನನಗ ನಂಬಕ ಆಗಲ್ತ್ ನೋಡ್ರಿ. ಸತ್ಯವಾಗಿ ಈ ಮಾತು ನಾನೇ ಹೇಳಕತ್ತೀನಿ. ನೋಡು, ಇವತ್ತು ತಿಂಗಳದ ಕೊನೆ ದಿನ. ಎಲ್ಲರೂ ಪಗಾರ ಸಂಬಳದ ಫೈಲ್ಗಳನ್ನ ನಾನು ರೆಡಿ ಮಾಡ್ಬೇಕು. ಎಲ್ಲರಿಗಿಂತ ಮುಂಚಿತವಾಗಿ ಅರ್ಧ ಗಂಟೆ ಆಫೀಸಿಗೆ ನಾನು ಹೋಗ್ಬೇಕು. ನಾನು ಬರೋದ್ರಾಗ ನೀನು ರೆಡಿ ಆಗಿದ್ದು ಬಿಡು. ಇಬ್ರು ಕೂಡ ಹೊರಗಡೆ ಹೋಗಿ ಊಟ ಮಾಡಿ ಬಂದ್ಬಿಡ್ನು. ಬರ್ಲ್ಯಾ? ಇವತ್ತ ನನ್ನ ಗಂಡ ನನ್ನ ಮನುಷ್ಯನ ತಕ ಮಾತಾಡ್ದೆ. ಅವ್ರು ಬರೋದ್ರಾಗೆ ನಾನು ಆದಷ್ಟು ಬೇಗ ರೆಡಿ ಆಗ್ಬೇಕು. ಯಾವ 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 ಬಾ ಹೊಸರದ್ಯಾ, ಅತ್ತಿ ಮಾವ ದೇವಸ್ಥಾನಕ್ಕೆ ಹೋಗ್ಯಾರ. ಏನಾಗಬೇಕಾಗಿತ್ತು? ಅತ್ತಿಗೆ ಹಸುವಾಗಿದ್ರು ಅದಕ್ಕೆ ಸ್ವಲ್ಪ ಊಟ ಮಾಡ್ಬೇಕಾಗಿತ್ತು. ಓಕೆ, ನಾವು ಊಟ ಹಾಕೊಟ್ರೆ ಅದು ನಿನಗೆ ರುಚಿ ಆಗ್ತಂಗೆ ಅಥವಾ ನನ್ನ ಮ್ಯಾಗ ಮನಸ್ಸೇ ಇಲ್ವೋ? ಹಾಗೇನಿಲ್ಲ ಅತ್ತಿಗೆ, ನೀನು ಹಾಕಿಕೊಟ್ರು ಊಟ ನಂಗೆ ರುಚಿನದೈತಿ, ಅವು ಹಾಕಿಕೊಟ್ರು ನನಗೆ ಊಟ ರುಚಿನತೈತಿ. ಇರಲಿ, ಅವ್ವ ಬರೋಣ, ನಾ ಬರ್ತೇನೆ ರೀ. ಬಸವರಾಜ್, ನೀನು ಏಕೆ ಅತ್ತಿಗೆ? ರಸಿಕತೆ ಇಲ್ಲದ ನಿಮ್ಮ ಅಣ್ಣನ ಕೂಡ ಬಾಳೆ ಮಾಡಿ ನನಗೆ ಸಾಕಾಗಿ ಇವತ್ತು ನಿನ್ನ ಮೇಲೆ ನನಗೆ ಮನಸ್ಸು. ಅತ್ತಿಗೆ ಏನಂತ ಮಾತಾಡಕತ್ತೀರಿ ನೀವು? ಅಣ್ಣನ ಹೆಡ್ತಿ ಅಂದ್ರೆ ತಾಯಿ ಸಿರಿಯ ತಿಳ್ಕೊಂಡನ್ಯ ಮೇಲಾಗೆ ಹೊಟ್ಟೆ ಸತ್ಯ ಊಟಕ್ಕೆ ಬಂದ್ರೆ ನನ್ನ ಮೇಲೆ ಮನಸ್ಸಾಗ್ಯದ ಕೇಳಾಕತ್ತೀರಿ ನೀವು. ನಾನು ಯಾವಾಗಿದ್ರು ಆ ದೃಷ್ಟಿನ ನಿಮ್ಮನ್ನು ನೋಡಿಲ್ಲ. ನಾನು ಹೆತ್ತ ತಾಯಿಗಿಂತ ನಿಮ್ಮನ್ನು ಪ್ರೀತಿ ಮಾಡತ್ತನ. ಅದನ್ನು ಯಾವಾಗ ನಿಮಗೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅಣ್ಣಗೆ ನಾ ದ್ರೋಹಣ ಬಿಗಿದಿಲ್ಲ. ಬಸು, ನೀ ಹಂಗ ತಿಳ್ಕೊಂಡಿ, ಆದ್ರೆ ನಾ ಹಂಗ ತಿಳ್ಕೊಂಡಿಲ್ಲ. ಹೊಲದ್ ಬಂದ ಜನ್ನಿಗೆ ತಿರಸ್ಕಾರ ಮಾಡಬೇಡ. ಮನೆಯಾಗ ಯಾರೂ ಇಲ್ಲ, ಈ ಹೊತ್ತ ಮತ್ತೆ ಸಿಗೋದಿಲ್ಲ. ಸುಖ ಉಂಡ ಊಟ ಮಾಡಿ ಹೋಗುವಂತಿಬ್ಬ. ಅತ್ತಿಗೆ, ನೀ ಇಂಥ ಲಾಜಿಕೆಟ್ಟಕ್ಕೆ ಅಂತೇಳಿ ನನಗೆ ಒಟ್ಟ ಗೊತ್ತಿದ್ದಿಲ್ಲ. ನಿನ್ನ ಕೈ ಅನ್ನ ಉಂಡ್ರ ನನಗೂ ಇಂಥ ಬುದ್ಧಿನ ಬರ್ತೈತಿ. ನಿನ್ನ ಊಟಕ್ಕೆ ಒಂದು ದೊಡ್ಡ ನಮಸ್ಕಾರ. ಬರ್ತಾನ ನಾನು. ಬಸು, ಎಲ್ಲಿ ಹೋಗ್ತಿ? ನಾ ಕಣ್ಣಿಟ್ಟ ಗಂಡಸ್ರನ್ನ ಹೋಗ್ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಹೊಟ್ಟೆ ಹಸಿದ್ರ ಮನೆಗೆ ಬರ್ಬೇಕಲ್ಲ. ಬಸವರಾಜ ಊಟ ಮಾಡಿಸಿ ಹೋಗುಣ ಅಂದ್ರ ನೀ ಎಲ್ಲಿ ನನ್ನ ಮಾತು ಕೇಳ್ತಿ? ಬಿಸಿಲಾಕೈತಿ, ಹೋಗುನು ಬಾ ತಂದೆ. ಮಗ ಊಟ ಮಾಡೈತಿ ಇಲ್ಲೋ ಯಾಂಬಾಲ. ಲೇ, ಬಸವರಾಜೇನು ಸಣ್ಣವನ್ನ, ಮದುವೆ ವಯಸ್ಸಿಗೆ ಬಂದಣ್ಣ. ಯಾಕಂದ್ರ ಮನ್ಯಾಗ ಅವ್ರ ರಾತಿಗೆದಾಳ, ಊಟ ಮಾಡಿಸ್ತಾಳ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ನೋಡ, ಮದುವೆ ಆದ ನಂತರ ಅವಾಗ ನೀನ ಊಟ ಮಾಡಿಸ್ಕೊತ ಕೂತ್ ಬಿಡ. ಯಾಕಂದ್ರ ಹೇಳ್ದ ಕೇಳ್ದ ಅವ್ರ ಹೆಂಡ್ರು ಏನತ್ಲೆ ಹೋಗಿ ಬಿಡ್ತಾರ ತವ್ರ ಮನೆಗೆ ಕುಂಡ್ರಕಿತ ಆಗ. ನೋಡ, ಈಗ ದೊಡ್ಡವ್ರಾಗ್ಯಾರ, ಅವ್ರದೆಲ್ಲ ಚಿಂತೆ ಬಿಡ. ಅವ್ರೆಲ್ಲ ಸಂಭಾಳ್ಸ್ಕೊಂಡ್ ಹೋಗ್ತಾರ. ನೋಡ, ನಮ್ಮದಂತರೂ ವಯಸ್ಸಾತ.
ದೇವ್ರ ದೇಂಡ್ರ ಅಂತ ಹೇಳ್ಕೇರನ್ ಕಾಲ್ ಕಳ್ಕೊತ ಹೋದ್ರ ಆತ ಯಾಕೆ ಚಿಂತೆ ಮಾಡ್ತಿ ಅದ್ರ ಬಗ್ಗೆ? ಮಕ್ಕಳು ಎಷ್ಟೋ ದೊಡ್ಡವ್ರಾದ್ರು ಹಡ್ದವ್ರಿಗೆ ಸಣ್ಣವ್ರ ಮರಯ್ಯ ಹೋಗುನು ಬಾ. ಬರೇ ಒಟ್ಟು ಮಾತನ್ನ ಹಚ್ಕೊಂಡ್ ನಿಂದ್ರ ಏನ್ ಹೋಗುದೇನ್ ವಿಚಾರ ಇಲ್ಲ. ಆಗ ಹೇಳಿ ನಡಿ ಅಂತ ಹೇಳ್ಕೇರಿದ್. ಬಸ್ಸು ಊಟ ಮಾಡ್ಯದಿಲ್ಲಪ್ಪ. ಹಾ ಊಟ ಮಾಡೇನವ ಯಾವ ಪ್ರತಿದಿನ ನೀವು ಊಟ ಹಾಕಿ ಕೊಟ್ಟಾಗ ನಾನು ಊಟ ಮಾಡ್ತೀನಿ ಗೊತ್ತಿಲ್ಲ. ತಮ್ಮ ಇಂದ ಮನ್ಯಾಗ ನಾಳಿ ನಾವು ಗೋರ್ಯಾಳ್ದಾಗ ಅಲ್ಲೂ ನಿಮ್ಮ ಅಣ್ಣನ ಹೆಂತಿದ್ದಾಳು ಊಟಕ್ಕೆ ಹಾಕೊಂತಿದ್ದಾನ ಅಂತ ಹೇಳ್ಕರಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಪ್ಪ. ಅಂತದೇನಾಗೈತಿ ಈಗ? ಏನಾರು ಕೇಳ್ರಿ ಅದೊಂದು ಮಾತು ಹೇಳ್ತೀರಿ ನನಗೆ ಕಾಲೇಜ್ ಟೈಮ್ ಆಗೈತಿ, ನಾನು ನಡೀತೀನಿ. ಲೇ ಬಸವರಾಜೆ, ಊಟಾರೆ ಮಾಡಿದೆ ಇಲ್ಲೋ? ಊಟಾರೆ ಮಾಡ್ಕೊಂಡು ಹೋಗಿದ್ದ ಬಾ. ನನ್ನ ಮಾತೇಳಿ ಕೇಳ್ತೀರಿ ನೀವು? ಮಗ ಊಟ ಮಾಡ್ತೇವಲ್ಲ ಅಂಬಲ್ಲ ಹಂಗ ಹೊಂಟಾನ ನೋಡ. ನಡ್ರಿ ಹೋಗುನು. ಆಯ್ತು ಬಾ. ತಂಗಿ ಏ ತಂಗಿ ಬರಾಕವ. ಒದ್ರಾಕತ್ತೀರೇನ್ರಿ? ಏನಾತ್ರಿ? ಎದಕ್ಕೆ ಹಾಕತ್ರಿ? ತಂಗಿ ಬಸವರಾಜ ಊಟ ಮಾಡಿ ಹೋದ ಇಲ್ಲ? ಹಾಕಿ ಕೊಡಕಿ ಮನೆ ಬಿಟ್ಟು ಹೋದ್ಮೇಲತ್ತ ಮನೆಯಾಗಿರಾಕಿ ನಾನು ಮನುಷ್ಯಳ ಕಾಣ್ತನ ನಿನ್ನ ಮಗ್. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಮಾಮಾರಿ ತಮ್ಮ ಊಟ ಮಾಡ್ಬಾ ಅಂತ ತಾಟ್ ಹಚ್ಚಿ ಕೊಟ್ಟಿದ್ರ ನಾವು ಊಟ ವಾಲ್ರಿ ಅಂತ ಹೇಳಿ ತಾಟ ತೆಗೆದು ಹೋಗುದು ಹೋದ್ರ ನಿಮ್ ಮಗ. ನನ್ನ ಮಗ ಹಾಕಿ ಕೊಟ್ಟ ತಾಟ ಸರಿಸಿಟ್ಟ ಹೋಗಂಗಿಲ್ಲ. ಏನ್ ಹೇಳಾಕತ್ತೀನಿ ಅಂದ್ರ ನಾನು ಸುಳ್ಳು ಹೇಳಾಕತ್ತೇನನ್ರಿ ಈ ಮನ್ಯಾಗ? ಎಷ್ಟೋ ಆದ್ರೂ ಅತ್ತೆ ಈ ಮನ್ಯಾಗ ನಾ ಸೊಸಿರಿ. ಎಲ್ಲಾರ ಕಣ್ಣಾಗ ನಾನೊಂದು ಕೆಲ್ಸದ ಆಳ್ ಇದ್ದಂಗ್ರಿ. ನಾ ಹೇಳಿದ ಮಾತ ನೀವೇ ಕರೆ ತಿಳ್ಕೊತೀರಿ? ಮಗನ ಊಟ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಊಟ ಮಾಡದ ಮಗ ಕಾಲೇಜ್ಗೆ ಹೋಗೈತಿ. ಇವೆಲ್ಲ ನಿನ್ನಿಂದ ನೋಡ. ಲೇ ಇವತ್ತೊಂದು ದಿವಸ ಊಟ ಬಿಟ್ರೆ ಏನ್ ಆಗಂಗಿಲ್ಲ. ಅದನ್ನ ದೊಡ್ಡ ಮಾಡಕ್ ಹೋಗ್ಬೇಡ, ನಡಿ ಒಳಗ. ಅತ್ತಿ ನನಗ ಮೈಯಾಗ ಆರಾಮಿಲ್ಲಾರ್ಕ ಮನೆಯಲ್ಲಿ ಅಡಿಗೆ ಮಾಡಿಲ್ರಿ. ನಾನು ಅಡಿಗೆ ಮನೆಗೆ ನೀವು ಹೋಗಿ ಏನಾರ ಮಾಡ್ರಿ. ಲೇ ಅಲ್ಲೇನ ಪಿಕ್ಕಿ ಪಿಕ್ಕಿ ಮಗ ನೋಡ್ಕೊತ ನಿಂತದಿ, ಹೋಗ ಅಡಿಗೆ ಮಾಡೋಗ. ಹಾ ಎಲ್ಲಾರ್ಗು ಬಿಟ್ರ ನನಗ್ ಬಿಡ್ಲಾರ್ಲ ಹೋಗ್ತಾನ ಅಡಿಗೆ ಮಾಡ್ತಾನ. ಮಗನ ಮದುವೆ ಆಗೋಕ್ಕಿಂತ ಮೊದಲ ಮನಸ್ಸಿಗೆ ನೆಮ್ಮದಿ ಇತ್ತು. ಯಾವಾಗ ಮಗನ ಮದುವೆ ಆಯ್ತಲ್ಲ ನೆಮ್ಮದಿ ಎಂಬುದು ಹಾಳಾಗಿ ಹೋಗ್ಬಿಟ್ಟೈತಿ. ಏನು ಮಾಡಬೇಕು ಒಂದು ತಿಳಿಲ್ದಂಗಾಗೈತಿ. ಅಪ್ಪ ಏನಪ್ಪ? ಪರೀಕ್ಷೆ ಹತ್ತಿರ ಬಂದೈತಿ. ಫಾರ್ಮ್ ತುಂಬಾಕ 500 ರೂಪಾಯಿ ಕೊಡಂಬಿದ್ದಾವ. ನೀ ಆದ್ರೆ ಒಂದು 500 ರೂಪಾಯಿ ಕೊಡಪ್ಪ. ಹಲೋ, ನನ್ನ ಹತ್ತಿರ ಎಲ್ಲಿದ್ರ ಹಣ ಬರ್ತೈತ್ಲಿ? ನೋಡ ಎಲ್ಲ ಹಿರಿತಾನ ನಿಮ್ಮ ಅಣ್ಣನ ಕೈಯಾಗ ಕೊಟ್ಟಾನಿ. ಅವನ ಕಡೆನ ಬೇಡ ಇಸ್ಕೊಳಪ್ಪ ನೀನ. ಅಪ್ಪ ಅಂದಂಗ ಅನ್ನ ಇಲ್ಲೇನು? ನಿಮ್ಮ ಅಣ್ಣ ಎಲ್ಲಿರ್ತಾನಪ್ಪ? ಫೋನ್ ಬಂದೈತಿ, ಮನಿ ಮೇಲದಾನ, ಹೋಗಿ ಅಲ್ಲೇ ಹೋಗಿ ಕೇಳು. ಮ್ಯಾಗದಾನ? ಹಾ ಆಯ್ತಪ್ಪ, ಅವನ ಹತ್ರನ ಹಣ ಕೇಳತ್ ನಂಗಾರ. ಆಯ್ತಪ್ಪ. ಬಸವರಾಜಿ ನಾನು ಏನು ಮಾಡಿದ್ರು ನನ್ನವನಾಗವಲ್ಲ. ಅವನು ಹೆಂಗೆ ಮಾಡಿ ನನ್ನ ಪ್ರೇಮದೊಳಗೆ ಬೀಳಿಸ್ಕೋಬೇಕು? ಅಣ್ಣ ಅಣ್ಣ ಅತ್ತಿಗೆ ಅಣ್ಣ ಇಲ್ಲನ್ರಿ? ಯಾಕೆ ಬಸು? ನಾನಿಲ್ಲ ನಮ್ಮ ಮನ್ಯಾಗ, ನಿಮ್ಮ ಅಣ್ಣನ ಯಾಕೆ ಬೇಕು? ಏನಿಲ್ಲ ಅತ್ತಿಗೆ, ಪರೀಕ್ಷೆ ಹತ್ರ ಬತ್ತಲ್ಲ, ಫಾರ್ಮ್ ತುಂಬಾಕ 500 ರೂಪಾಯಿ ಕೊಳಂಬಿದ್ದು ರೀ. ಅದಕ್ಕೆ ಅಣ್ಣನ ಕೇಳ್ಬೇಕಂತ ಇಲ್ಲಿ ತಗ ಬನ್ರಿ. ಬಸವರಾಜಿ 500 ಅಲ್ಲ 1000 ಕೊಡ್ತಾನೆ. ಒಂದು ಸಲ ಬಾ ನನ್ನ ಹತ್ಯೆಗೆ. ಛೇ, ಮಾತಿರ್ತೀರಿ ಅಂತ ಹೊಲಸ್ ಮಾತಾಡ್ತೀರಿ. ನಿಮ್ಮ ಮಾರಿ ನೋಡಕ ನನಗೆ ಹೇಗೆ ಸಿಗಕೈತಿ? ಬಸವರಾಜಿ ನನ್ ಬಿಡು, ನಾನು ನಿಮ್ ತಾಯಿ ಸರಿ ಇದ್ದಂಗ ಬಿಡು ನನ್ನ. ಬಸವರಾಜಿ ನನಗೆ ಏನು ಮಾಡಬೇಡ ಬಸವರಾಜಿ, ಬಿಡು ನನ್ನ, ಬಿಡು. ಏನ್ ಮಾಡ್ತೀರಿ? ಏನಿಲ್ಲ ಅಣ್ಣ, ಪರೀಕ್ಷೆ ಹತ್ರ ಬತ್ತಲ್ಲ, ನೀ ಎದಿ ಹೆಚ್ಚೇಳಿ ಮ್ಯಾಗ ಬಂದ 500 ರೂಪಾಯಿ ಕೇಳಕ್ ಬನ್ನಿ. ಅತ್ತಿಗೆ ನನ್ನ ಕೈ ಹಿಡಿದು ಹೇಳಕಲ್ಲ. ಕಣ್ಣಾರೆ ಕಂಡವ್ ನಾದಲ್ಲಿ ಅಣ್ಣನ ಹಿಂತಂದ್ರ ತಾಯಿ ಸಮಾನ ಮ್ಯಾಲ್ ಕರ್ಕೊಂಡ್ ಬಂದಕ್ಕೆ ಮೇಲೆ ಬಲಾತ್ಕಾರ ಮಾಡಕತ್ತೀಯ? ಇಲ್ಲಣ್ಣ, ನಾ ಯಾವ ತಪ್ಪು ಮಾಡಿಲ್ಲ. ಅತ್ತಿಗೆ ನನ್ನ ಕೈ ಹಿಡಿದು ಹೇಳಕತ್ತೇಳಣ್ಣ. ರೀ
ಅವ್ನು ಸುಳ್ಳು ಹೇಳಾಕತ್ತಾನ. ಅವ್ನ ಮಾತು ನಂಬೇಡ್ರಿ ನೀವು. ಇದಕ್ಕೇನ್ ಹೇಳ್ತಿ ಆ ಏಯ್, ಜನ್ಮ ಕೊಟ್ಟ ತಾಯಿ ಬೇರೆ ಅಲ್ಲ, ಅಣ್ಣನ ಹೆಂಡತಿ ಬೇರೆ ಅಲ್ಲ. ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂತಿದ್ದೀನಲ್ಲ, ಆ ನಂಬಿಕೆಗೆ ಇವತ್ತ ಮೋಸ ಮಾಡಿಬಿಟ್ಟು ನಿನ್ನ ತಮ್ಮ ಅಂತ ಹೇಳ್ಕೊಬೇಕು. ನನಗ ಅಸಹ್ಯ ಅನ್ಸಲ್ಲ. ಅಣ್ಣ, ನಾವು ನೀನು ಒಂದ ರಕ್ತ ಹಚ್ಕೊಂಡು ಹುಟ್ಟಿ ಬಂದವ್ರು, ಮೇಲಾಗಿ ಒಂದ ತಾಟ್ನಾಗ ಊಟ ಮಾಡಿದವ್ರು. ಆದ್ರೆ ಇಂಥ ಕೀಳು ಭಾವನೆ ಕೀಳ್ತನತ್ ನಿನಗೆ ಗೊತ್ತಿತ್ತೆ. ನಾ ಯಾವ ತಪ್ಪು ಮಾಡಿಲ್ಲ, ಸುಳ್ಳು ಹೇಳಕತ್ತಾಳ ಅತ್ತಿಗೆ. ಒಂದ ತಾಟ್ನ್ಯಾಗ ಊಟ ಮಾಡಿರತ್ತೇಳಿ ಒಂದ ಹೆಣ್ಮಗಳು ಕೂಡ ಆಳ್ಬೇಕಂತೇಳಿ ಮನಸ್ ಮಾಡಿ ಏನು ಲುಚ್ಚ. ಇದಕ್ಕೇನ್ ಹೇಳ್ತಿ? ಏಯ್, ರೊಕ್ಕ ಬೇಕಾಗಿದ್ರೆ ನನ್ನ ಕೇಳ್ಬೇಕಾಗಿತ್ತಲ್ಲ. ಆ ಇಲ್ಲಿಗೆ ಯಾಕೆ ಬಂದಿ ಮ್ಯಾಲ? ಅಣ್ಣ, ಅಪ್ಪ ಕೆಳಗಿದ್ದೆ, ಅಣ್ಣ ಇಲ್ದಾನ ತಿಳಿ ಕೇಳಿನಿ. ನಿಮ್ ಆಗದಾನ ಫೋನ್ಯಾಗ ಮಾತಾಡತಾನ, ಮ್ಯಾಗ ಹೋಗತ್ ಹೇಳಿದ. ಅಟ್ ಕೇಳಾಕ್ ಬರ್ಕೊಡದ ನೀರ್ ಕಾಣ್ಲಿಲ್ಲ, ಅತ್ತಿಗೆ ಇದ್ಲ. ಕೇಳುದ್ರಾಗ ಅಷ್ಟ್ರಾಗ ನಿಮ್ಮ ಅಣ್ಣ ಇಲ್ದಿರ ಏನಾತಪ್ಪ? ನಾ ಕೊಡ್ತೀನಿ ನಿನಗೆ ಓದಾಕ್ ಹಣ ಅಂತ ಹೇಳಿ 500 ರೂಪಾಯಿ ಕೊಡಾಕ್ ಬಂದ್ರ ನನ್ನ ಕೈ ಹಿಡಿದ್ ಜಗ್ಗಾಡಿದ್ ನೀನ. ಅಂದ್ರೆ ಉಪಕಾರ ಮಾಡೋರ್ ಮೇಲೆ ಅಪಕಾರ ಮಾಡಕ್ ಬಂದೇನ? ನಿನಗಿನ್ನು ಈ ಮನ್ಯಾಗ ಜಾಗ ಇಲ್ಲ. ಸಣ್ಣ ಮಗ ಅಂತ ಹೇಳಿ ಮನ್ಯಾಗ ಇಟ್ಕೊಂಡು ನೀನು ಓದಾಕ್ ಹಚ್ಚಿದ್ರ ದುರುಪಯೋಗ ಮಾಡ್ಕೋಕತ್ತೆ. ನಾ ಅಣ್ಣನ ಹೇಳ್ತೀನಿ, ಹೊರಗೆ. ಅಣ್ಣ, ದಯವಿಟ್ಟು ನಾ ಯಾವ ತಪ್ಪು ಮಾಡಿಲ್ಲ. ಅತ್ತಿಗೆ ಮಾತು ಕೇಳಿ ನಾನು ಹೊರಗೆ ಹಾಕ್ಬೇಡ. ಇಲ್ಲಿ ಕಾರ್ ಹಿಡಿದು ಬಿಡ್ಕೋತ ನನ್ನ ಒಟ್ಟ ಹಾಕ್ಬೇಡ. ಅದ ಒಟ್ಟ ಇದು ಮಾಡಬೇಡ. ಕಾಲು ಬಿದ್ದರೆ ಕರ್ಮಿ ತೋರಿಸ ಸಮಯ ಈಗ ಮುಗಿದ್ ಹೋಗೈತಿ. ಯಾರ ಮೇಲೆ ನನ್ನ ಹೆಂಡತಿ ದೇವರಂತ ಐತಿ. ಆ ತಾಯಿ ಮಾಡಕ್ ಬಂದ್ರಾಕಿನ ಹೊಲಕ್ ಕರಕ್ ಮಾಡಕ್ ಬಂದೇನಿ. ನಡೆ ಹೊರಗೆ. ಕೈ ಮುಗಿತ್ರ ಅಡೆ ಬಸ್ಸು 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 ಯಾಕಪ್ಪ, ಏನಾಯ್ತು? ಅಪ್ಪ, ಪರೀಕ್ಷೆ ಹತ್ರ ಬಂದೈತಿ. ಅನ್ನಂತೆ ಕಣ ಕೇಳ್ಬೇಕಂತ ಹೇಳಿದ್ನು. ಮ್ಯಾಗ ನಾನು ಹೋಗತ್ ಹೇಳಕ್ ಹೇಳಿದ್ನಿ. ಅಲ್ಲಿ ಹೋದ ಕೂಲೆ ಅತ್ತಿಗೆ ಇದ್ಲ. ಹಣ ಕೇಳಕ್ ಹೋಗ ನನ್ನ ಜಗ್ಗಾಕ್ ಬಂದಂತೆ ಅಣ್ಣನ ಕಡೆ ನನ್ನ ಮನೆಯಿಂದ ಹೊರಗೆ ತಗ್ತಾಳ. ಇದನ್ನ ನಾನ್ ನಂಬಂಗಿಲ್ಲ. ಯಾರು ಹೇಳಿದ್ರಿ ನಿನಗಿದನ್ನ? ಈ ಮಾತು ಯಾರು ಹೇಳಿದ್ರಪ್ಪ ನಿನಗ? ಬಸ್ಸು ಹೇಳು ಹೇಳು. ಯಾರಕ್ಕೆ ಹೇಳ್ಬೇಕಪ್ಪ? ನಾ ಹೇಳಕತ್ತೀನಿಲ್ಲ. ನನ್ನ ಹೆಂಡತಿನ ಹಿಡ್ಕೋಕ ಬಂದಿದ್ದ ಈಗ ನಿನ್ನ ಮಗಗೆ ಹೆಂಗ ಬುದ್ಧಿ ಕಲಿಸ್ಬೇಕು, ರೀತಿ ರಿವಾಜ್ ಹೇಳ್ಬೇಕನ್ನೋದು ಹಿರಿಯಾಗಿ ನಿನಗೂ ಪ್ರಜ್ಞಾನಿಲ್ಲ. ಅಣ್ಣನ ಹೆಂಡತಿನ ಮೇಲೆ ಹಿಡ್ಕೋಕ ಬರಕ ಇವಾಗ ನಾಚಿಕೆ ಇಲ್ಲ. ಮಾತೆತ್ತಿದ್ರ ಸಣ್ಣ ಮಗ ಅಂತ ಹೇಳ್ತಿರಲ್ಲ, ಸಣ್ಣ ಮಗ ಇವತ್ತ ಅಣ್ಣನ ಹೆಂಡತಿನ ಹಿಡ್ಕೋಕ ಬಂದ. ಇದ್ರಾಗ ಏನೋ ಮೋಸ ಐತೆ, ಇದನ್ನ ನೀನ್ ನಂಬಕ್ ಹೋಗ್ಬೇಡ. ಅಂದ್ರ ನಾ ಹೇಳೋದು ಸುಳ್ಳ ಅನ್ಸಿತ್ತೆ ನಿಮ್ ಇಬ್ರಿಗೆ? ನಾ ಒಬ್ಬಕ್ಕೆ ಇದ್ದಂದ್ರ ನಿಮ್ಗೆ ಎಲ್ಲಾರ್ಗಿ ಸುಳ್ಳು ಆಗ್ತದ. ಕಣ್ಣಾರ್ಲೆ ನನ್ನ ಗಂಡ ಕಂಡಾನ ನಿನ್ನ ಮಗ ಏನ್ ಮಾಡಿದ ಅಂತ. ರೊಕ್ಕ ಕೊಡಕ್ ಹೋದ್ರ ನನ್ನ ಕೈ ಹಿಡಿದ್ ಜಗ್ಗಾಡಕತ್ತಿದ್ದ. ಇದಕ್ಕೇನ್ ಹೇಳ್ತಿ? ಈ ನಿನ್ನ ಮಗಗ ನಾ ಹಗಲಿ ರಾತ್ರಿ ಡ್ಯೂಟಿ ಮಾಡಿ ತಂದ ಸಂಬಳದಾಗ ತಿಂದ ಮೈಗೆ ಸೊಕ್ಕೆ ಹೆಚ್ಚೇರೈತಿ. ಮದ ಹೆಚ್ಚಾಗಿ ಅಣ್ಣನ ಹೆಂಡತಿಯನ್ನು ಕಬರಿ ಇಲ್ಲಾರ್ದ ಬಲಾತ್ಕಾರ ಪ್ರಯತ್ನ ಮಾಡ್ಯಾನಂದ್ರ ಇವಾಗೆಲ್ಲ ನೀವು ಬೆಲೆ ಕೊಡ್ತೀರೇನ? ಈ ಮನ್ಯಾಗ ಇವ್ನ ಇಟ್ಕೋತೀರಿ? ಹೇಳಪ್ಪ, ಇವತ್ತೇ ಇವ್ನು ಒದ್ದ ಮನಿ ಬಿಟ್ಟು ಹೊರಗೆ ಹಾಕ. ಇಲ್ಲಿದ್ರೆ ನನ್ನ ಹೆಂಡತಿನ ಕರ್ಕೊಂಡು ಈ ಮನಿ ಬಿಟ್ಟು ಹೋಗ್ಬಿಡ್ತೇನೆ. ತಮ್ಮ, ನಾನು ಈ ಮನ್ಯಾಗ ಹಿರಿ ಮನುಷ್ಯ ಅದನಿ. ನನಗೂ ಸ್ವಲ್ಪ ಮಾತಾಡಕ ಕಾಲ ಅವಕಾಶ ಕೊಡ. ಲೇ, ನೀನು ನೌಕರಿ ಮಾಡಾಕತ್ತಿ 6 ತಿಂಗಳಾಯ್ತು. ನೀ ಮನಿ ಜವಾಬ್ದಾರಿ ತಗೊಂಡ 3 ತಿಂಗಳಾಯ್ತು. ಅದಕ್ಕಿಂತ ಮುಂಚಿತವಾಗಿ ನಿನಗೆ ಯಾರು ಹಣ ಸಹಾಯ ಮಾಡ್ಯಾರ ನಿನ್ನ ಕಲ್ಯಾಕ ಅನ್ನೋದು ಏನಾರ ಸ್ವಲ್ಪ ಆದ್ರೂ ವಿಚಾರ ಐತನ? ತಿಳಿದು ನೋಡು, ತಿಳಿದು ವಿಚಾರ ಮಾಡು. ಲೇ, ನಿನ್ನ ನೌಕರಿಗೆ ಸಹಾಯ ಮಾಡಿದವ ನಿನ್ನ ತಮ್ಮ. ಇವತ್ತ ಅವನ ಮನೆ ಬಿಟ್ಟ ಒದ್ದು ಹೊರಗೆ ಹಾಕತ್ ಹೇಳಾಕತ್ತಿದ್ದಿ. ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ದೇನೆ. ಅಂದ್ರೆ ನಿನ್ನ ಮಾತಿನ ಅರ್ಥ ನನಗ್ ನೌಕರಿ ಹಿಡಿಯಾಕ ಹಣದ ಸಹಾಯ ಮಾಡ್ಯಾನಂತ ಇವತ್ತ ಮಾಡ್ಕೊಂಡಿದ್ ಹೆಂಡತಿನ ಅವನ ಜೋಡಿ ಮಣಗಾಕ್ ಕಳಿಸ್ತತ್ ಹೇಳ್ತೇನೆ. ಅಪ್ಪ, ಹಣದ ಸಹಾಯ ಮಾಡ್ಯಾನಂತ ಮಾಡ್ಕೊಂಡ ಮಡದಿನ ಮಣಗಾಕ್ ಕಳಿಸೋ ಮನುಷ್ಯನ ಅಲ್ಲ. ಪ್ರಸಂಗ ಬಂದ್ರ ರುಂಡ ತೆಗಿತನ, ಮಣಿ ಬಿಟ್ಟು ಒದ್ದು ಹೊರಗೆ ಹಾಕ್ತೇನ. ಆಟ ಸಣ್ಣ ಮಗನ ಮೇಲೆ ನಿಮ್ಮ ಇಬ್ಬರಿಗೆ ಮಮಕಾರ ಇತ್ತಂದ್ರ ಮಣಿ ಬಿಟ್ಟು ಹೊರಗೆ ಹೋಗ್ರಿ. ಯಾಕ? ಈ ಮಣಿ ಕಟ್ಟಿಸಿಕೊಟ್ಟವ ನನಗೆ ಹೆಣ್ಣು ಕೊಟ್ಟ ಮಾವ. ಈಕೆಂದ್ರ ಸೋಮನೆ ತಿಳ್ಕೊಂಡೇನ? ನೀವು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಾರ, ಬೇಡದಷ್ಟು ಬಂಗಾರ ಕೊಟ್ಟಾರ. ಇಷ್ಟು ನಾವು ನೌಕರಿ ಹಿಡಿದ ಹಾಯಾಗಿ ಜೀವನ ಮಾಡ್ಬೇಕಾದ್ರ ಇದೆಲ್ಲ ನನ್ನ ಹೇಳ್ತಿ ಕೊಟ್ಟ ಬಹುಮಾನತೆ ತಿಳ್ಕೊಂಡು ಜೀವನ ಮಾಡ್ಬೇಕು ನೀವು. ಯಾಕೆ ಇವನಲ್ಲಿ ಇಂಥ ದುರ್ಬುದ್ಧಿ ಹುಟ್ಟೈತೆ ಅಂದ್ರ ನನಗೂ ಇಂಥ ಶ್ರೀಮಂತರ ಮನೆ ಹೆಣ್ಣು ಸಿಗ್ಲಿಲ್ಲ ಅನ್ನೋ ದುರ್ಬುದ್ಧಿ ಹುಟ್ಟೈತಿ. ಅದಕ್ಕ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಯಾನ. ನಡಿ ಹೊರಗ. ಬಾಯಿ ಮುಚ್ಚ.
ನಾನು ಹೊಟ್ಟಿಲಿ ಹುಟ್ಟಿದ ಮಗ ಅವ ಹೆಂಗದ ಅನ್ನೋದು ನನಗ್ ಗೊತ್ತೈತಿ. ಇದ್ರಾಗ ಏನೋ ಮೋಸ ಐತಿ. ನೀನು ನಟ್ಟಗ ಬಾಯಿ ಕಳ್ಕೊಂಡ್ ಮಾತಾಡ. ರೀ ಈ ಮನ್ಯಾಗ ನಮಗ್ ಮರ್ಯಾದೆ ಇಲ್ಲ. ಈ ಮನ್ಯಾಗ ನಾವ್ಯಾಕಿರ್ಬೇಕ್ರಿ? ಈ ಮನಿ ಬಿಟ್ಟ ನಾವ್ ಹೋಗೋಣ ಬರ್ರಿ. ಅಂದ್ರ ಸುಳಿಗೆ ಮನ್ಯಾಗ ಆಸ್ಪತ್ರೆ ಕೊಟ್ಟ ಸತ್ಯನ ಮನಿ ಬಿಟ್ಟು ಹೊರಗೆ ಹಾಕಬೇಕಂತ ಅವ್ವ ಅಪ್ಪ ನಿರ್ಧಾರ ಮಾಡ್ಯಾರೇನ? ಹೇಳ್ರಿ ಇದ್ರಾಗ ಸತ್ಯ ಬೇಕೋ ಅಧರ್ಮ ಬೇಕೋ ನ್ಯಾಯ ಬೇಕಂದ್ರೆ ಅಪ್ಪ ಏನೋ ಹೇಳಕತ್ತಿದೆ ದೊಡ್ಡ ಮನುಷ್ಯ, ನನಗೂ ಕಾಲ ಅವಕಾಶ ಕೊಡ ಮಾತಾಡಕಂತೇಳಿ. ಈಗ ಮಾತಾಡಪ್ಪ ದೊಡ್ಡ ಮನುಷ್ಯ, ಮನಿಗೆ ಹಿರಿಯಾಣಿ. ಹೇಳ, ಏನ ತಪ್ಪು ಮಾಡಿದ ಮಗ ಬೇಕೋ ಏನ್ ನಾ ಬೇಕೋ?